ಸ್ಯಾರೀಸ್ ಎಲ್ಲ ಸ್ಟಿಚಿಂಗ್ ಹಾಕಿದ್ನಲ್ಲ ಅದರಲ್ಲೊಂದು 90% ಸ್ಯಾರೀಸ್ ಆಗಿದೆ. ಸೊ ಇವತ್ತು ಬಂತು. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಆ್ಯಸ್ ಯೂಶುವಲ್ ಇವತ್ತು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದು ಕಾಲೇಜ್ಗೆ ಹೋಗಿ ಸುಮಾರು ದಿನ ಆದಂಗೆ ಅನ್ನಿಸ್ತಿದೆ. ಸೊ ಇವತ್ತು ಕಾಲೇಜ್ಗೆ ಹೋಗೋಣ ಅಂತ ಹೊರಟೆ. ಸೊ ಹೋಗ್ತಾ ನಾನು ಅಳಿಯಂದ್ರೆಲ್ಲ ಊರಿಗೆ ಹೋಗ್ತೀನಿ ಅಂತಂದರು. ಅಜ್ಜಿ ಇರ್ತಾರೆ, ಸೊ ಅಳಿಯಂದ್ರು ಹೋಗ್ತಿದ್ರು. ಸೊ ಅವ್ರನ್ನೆಲ್ಲ ನೀಟಾಗಿ ಬಸ್ ಹತ್ತಿಸಿ ಕಳಿಸ್ದೆ. ಸೊ ನಾನು ಕೂಡ ಹಾಗೆ ಅವ್ರನ್ನ ಹತ್ತಿಸಿ ನಾನು ಕೂಡ ಕಾಲೇಜ್ಗೆ ಹೋಗಿ ಮಧ್ಯಾಹ್ನ ಒಂದು ಸ್ವಲ್ಪ ವಾಂಗಿಬಾತ್ ತಿಂದ್ಕೊಂಡು ಹಾಗೆ ಇನ್ನು ಮನೆಗೆ ಹೋಗಬೇಕಲ್ಲ, ಟೈಮ್ ಆಯಿತು ಅಂತ ಮನೆಗೆ ಬಂದೆ. ಬರೋಷ್ಟರಲ್ಲಿ ನಮ್ಮ ಅಜ್ಜಿಗೆ ಹೂ ಕಟ್ಟೋಕ್ಕೆ ಬರೋಲ್ಲ, ಬಟ್ ಆದರೂ ನಿಧಾನಕ್ಕೆ ಹೆಂಗೋ ಕಟ್ಟಿ ಮನೇಲಿ ಟೈಮ್ ಪಾಸ್ ಮಾಡಿದ್ದಾರೆ. ಮತ್ತು ಒಂದು ಸ್ವಲ್ಪ ಕಡಲೆಪುರಿ ಇತ್ತು. ಇನ್ನು ಟೀಗೆ ಹಾಕ್ಕೊಂಡು ಯಾರಾದರೂ ಕುಡಿತೀರಾ, ನಮ್ಮ ಅಜ್ಜಿಗೆ ಇಷ್ಟ ಅಂತೆ, ಅದಕ್ಕೆ ಇವತ್ತೆಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡ್ತಿದ್ರು. ಅದಾದಮೇಲೆ ನಮ್ಮ ಮನೆ ರೋಡ್ ನೋಡೋಕ್ಕಾಗ್ತಿಲ್ಲ, ಬೋರ್ ಹಾಕಿರೋದ್ರಿಂದ ಫುಲ್ಲು ಸಿಮೆಂಟೆಲ್ಲ ಹೊರಗಡೆ ಬಂದುಬಿಟ್ಟಿದೆ. ನಾನೊಂದು ಸ್ವಲ್ಪ ಬಟ್ಟೆ ಆರ್ಡ್ರ್ ಕೊಟ್ಟಿದ್ದೆ, ಆರ್ಡ್ರಲ್ಲ ಒಂದು ಸ್ವಲ್ಪ ಪಾರ್ಸಲ್ ಬುಕ್ ಮಾಡಿದ್ದೆ. ಸೊ ಅದು ಬಂದಿತ್ತು. ಮೊನ್ನೆ ಸೀರೆ ಕೊಡೋಕ್ಕೆ ಹೋಗಿದ್ನಲ್ಲ, ಸೊ ಹೇಗೋ ಅದು ಬಂದು ನನ್ನ ಫ್ರೆಂಡ್ ಮನೆಗೆ ತಲುಪಿದೆ. ಅವಳ ಹತ್ರದಿಂದ ಕೊರಿಯರ್ ಮಾಡಿಸ್ಕೊಂಡೆ. ಸೊ ಮನೆಗೆ ಬಂದು ಅದನ್ನೆಲ್ಲ ನೀಟಾಗಿ ನೋಡಿ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಂಡು ಕುಡಿದೆ. ಇನ್ನು ನೈಟಿಗೆ ನಾನು ಅಜ್ಜಿ ಮಾತ್ರನೇ, ನನ್ನ ಹಸ್ಬೆಂಡು ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ ಅಂತ ಒಂದು ಸ್ವಲ್ಪ ನಮ್ಮ ಅಜ್ಜಿಗೆ ಟೀ ಮಾಡಿಕೊಟ್ಟು ಹಾಗೆ ನಾನು ಸ್ವಲ್ಪ ಮುದ್ದೆ ಮೊಟ್ಟೆ ಸಾಂಬಾರು ಎಲ್ಲ ಮಾಡಿದೆ. ಇವತ್ತು ಒಂದೇ ಒಂದು ಮ್ಯಾಂಗೋ ಇತ್ತು, ಪಿಕಲ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನಿಮಗೆ ವೀಡಿಯೋ ಶೂಟ್ ಮಾಡೋಣ ಅಂತಂದರೆ ಕರೆಂಟ್ ಹೋಗಿಬಿಟ್ಟಿತ್ತು. ಸೊ ಲಾಸ್ಟಲ್ಲಿ ಒಂದು ಕ್ಲಿಪ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟ ಆಗಿತ್ತು ನನ್ನ ಡೈಲಿ